ಓ ಸಾವುಕಾರ್ ನಾಗಪ್ಪಯ್ಯನವರು ನನ್ನಟ್ಟಿ ಮುಂದೆ ಕೆರಾನ ಕೈನಲ್ಲಿ ಇಟ್ಕೊಂಡು ಓಡಾಡ್ಬೇಕಾಯ್ತದೆ ಅಂತ ಈ ಬೀದಿನೇ ಬಿಟ್ಬಿಟ್ಟು ತ್ವಾಟದಾಗೆ ಮನೆ ಮಾಡ್ಕೊಂಡಿರೋ ಜಮೀನ್ದಾರ್ ನಾಗಪ್ಪಯ್ಯನವರು ದಯಮಾಡಿಸ್ಬೇಕು. ಚಂಬುದ ಕೋಳಿ ಕತ್ತು ಯಾವತ್ತಿದ್ರು ಚೂರಿಗೆ ಮೀಸಲು. ನಾಗಪ್ಪಯ್ಯ ಚಪ್ ಕಾಣಿಕೆ ತಗೊಂಬಂದಿದ್ಯಾ? ತಂದಿದ್ದೀನಿ. ನನ್ನ ಮಗ ಮಾಡಿದ ತಪ್ಪನ್ನ ಹೊಟ್ಟೆಲ್ ಹಾಕೊಂಡು ಕ್ಷಮಿಸ್ಬೇಕು ಅಂತ ಕೇಳ್ಕೊತೀನಿ. ಅಷ್ಟು ನಾಗಪ್ಪಯ್ಯ ವಸಲ್ತಾವ ಕೆರ ಮಡಗಿದ್ದೀನಿ, ತಕೊಂಬ. ನಿನ್ ಮಗನ್ ನಾಲ್ಗೆ ಬೇಕು ಅನ್ನೋಂಗಿದ್ರೆ ತಕೊಂಬ. ಎಡಗಾಲನ್ ಕೆರ ತತ್ತ. ತಕೋ, ಇದನ್ನ ಜೇನುತುಪ್ಪದಾಗ ಕಲಸಿ ನನ್ನ ಧ್ಯಾನ ಮಾಡ್ತಾ ನಿನ್ನ ಮಗನ ಬಾಯಿಗೆ ಹಾಕು, ನಾಲ್ಗೆ ಬರ್ತದೆ. ತಕೋ, ಹೋಗು ಮಗ ಹೋಗು. ಆ ತಾಯಿ ದಯೆ ನಿನ್ ಮ್ಯಾಗ ಯಾವಾಗ್ಲೂ ಇರ್ತೈತಿ. जय आदिपराशक्ति, जय आदिपराशक्ति। सद्य पिशाचिಗೂ ಕರುಣೆ ಬಂತಪ್ಪ. ಪುಷ್ಪ ಹೋಗಿ ಜೇನುತುಪ್ಪ ತಗೊಂಬಮ್ಮ. ಸದ್ಯ ಬಾವ ಸ್ವಾಭಿಮಾನ ಸ್ವಾಭಿಮಾನ ಅಂತ ಮನೇಲೆ ಕೂತ್ಕೊಳ್ಳದೆ ಆ ಉಗ್ರನ ಮನೆಯವರೆಗೆ ಬಂದು ಅವನು ಮಂತ್ರಿಸಿಕೊಟ್ಟದನ್ನು ತಂದು ಕೊಟ್ರಲ್ಲ, ಆದ್ರಿಂದ ನಮ್ಮ ವಿಶ್ವನಿಗೆ ನಾಳೆಗೆ ಬಂದ್ರೆ ಅಷ್ಟೇ ಸಾಕು. ತಗೋಪ್ಪ ತಗೋ. ಏನ್ ಯೋಚಿಸ್ತಾ ಇದ್ದೀಯಪ್ಪ? ದೇವರೆಲ್ಲ ಕಾಪಾಡ್ತಾನೆ. ನೋಡುಬೇಡ ವಿಶ್ವ, ಎಲ್ಲ ಸರಿ ಹೋಗುತ್ತೆ. ಓಹೋ, ನಿನಗೆ ಆ ಉಗ್ರೈನ ಒತ್ತೋರ್ಸ್ಬೇಕು ಅಂತ ಛಲ ತಾನೆ? ಹಾಗಾದ್ರೆ ನಾನು ಹೇಳ್ದ ಒಂದು ಕೆಲಸ ಮಾಡ್ತೀಯಾ? ಕೇರಳದಲ್ಲಿ ನಮ್ಮೂರಿ ಅಂತ ಒಬ್ರು ಪರಿಚಯಿಸಿದ್ದಾರೆ. ಅವರು ಮೋಡಿ ವಿದ್ಯೆಯಲ್ಲಿ ತುಂಬಾ ಪ್ರವೀಣರು. ನಾನೊಂದು ಕಾಗದ ಬರ್ಕೊಡ್ತೀನಿ, ನೀನು ಅವ್ರನ್ನ ಹೋಗಿ ನೋಡು, ನಿನ್ಗೆಲ್ಲ ಒಳ್ಳೇದಾಗುತ್ತೆ. ಈ ಆಂಜನೇಯನ ಆಶೀರ್ವಾದ ಸದಾ ಇದ್ದೇ ಇರುತ್ತೆ.
ಕುಡಿಕೋಣ. ಚೇಚೆ, ತುಂಬಾ ಅನ್ಯಾಯ ಆಗಿದೆ ನಿಮ್ಗೆ. ಆದ್ರೆ ನೀವೇನು ಯೋಚನೆ ಮಾಡ್ಬೇಡಿ. ಮುತ್ತಣ್ಣ ನಾನು ಬಾಲ್ಯ ಸ್ನೇಹಿತರು. ಅವರೇ ನಿಮ್ಮನ್ನು ಕಳಿಸಿರೋ ಅಂದ್ಮೇಲೆ ನನ್ನ ಕೈಲ ಸಹಾಯ ಮಾಡ್ತೀನಿ. ನೀವೀಗ ಊಟ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ. ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಬೆಳಿಗ್ಗೆ ಹೇಳ್ತೀನಿ. ನೋಡಿ ಇವ್ರೆ, ಏನಪ್ಪ ರಾತ್ರಿ ಎಲ್ಲ ಅಂದಿದ್ದೆ ಬರ್ಲಿಲ್ವೇ? ನಿನ್ ನೆರೆಯಲ್ಲಿ ಉರಿತಾ ಇರೋ ಜ್ವಾಲೆ 6ವರೆಗೂ ನಿನ್ನ ನಿದ್ರೆ ಎಲ್ಲಪ್ಪ ಬರುತ್ತೆ. ನಡಿ ನಡಿ, ಕೈಕಾಲು ಮುಖ ತೊಳ್ಕೊ, ಹೋಗೋಣ. ಕಾಲುದಾರಿಯಲ್ಲಿ ನೆಟ್ಟಗೆ ಹೋದರೆ ಎಡಕ್ಕೆ ಒಂದು ದೊಡ್ಡ ಈಚಲವನ ಇದೆ. ಅಲ್ಲೇ ಸ್ವಲ್ಪ ಹೊತ್ತು ಮರೆಯಾಗಿ ಕಾದಿರು. ಅರುಣೋದಯ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾನೆ. ನೋಡೋದಕ್ಕೆ ಹುಚ್ಚಿನ ಕಂಡ್ರು ಅಸಾಮಾನ್ಯ ವ್ಯಕ್ತಿ. ಬಡಬಲನ ಆಂಜನೇಯನ ಉಪಾಸಕರು. ಬೆಳ್ಳಿಚಿಕ್ಕಿ ಸುಬ್ರಹ್ಮಣ್ಯ ಅಂತ ಅವರ ಹೆಸರು. ಯಾರು ಯಾವುದೇ ಭಾಷೆಯಲ್ಲೇ ಮಾತಾಡ್ಲಿ ಅವರು ಅದೇ ಭಾಷೆಯಲ್ಲೇ ಮಾತಾಡುವಂತ ಸಾಮರ್ಥ್ಯಶಾಲಿ. ಎದುರಿಗೆ ಯಾರೇ ಕಾಣ್ಲಿ ಅವರ ಭೂತ ಭವಿಷ್ಯಗಳನ್ನೆಲ್ಲ ಲೀಲಾಜಾಲವಾಗಿ ಅರಿಯಬಲ್ಲ ಮಹಾ ಜ್ಞಾನಿಯವರು. ನೀವಲ್ಲೇ ಕಾದಿದ್ದು ಅವರ ಅನುಗ್ರಹ ಸಂಪಾದಿಸಿಕೊಂಡ್ರೆ ನಿಮ್ ಎಲ್ಲಾ ಕಷ್ಟಗಳು ಪರಿಹಾರ ಆಗುತ್ತೆ. ಹೆದರಬೇಡಿ, ನಂಬಿಕೆ ಇಟ್ಟು ಪ್ರಯತ್ನಿಸಿ. ಆ ಗುರುವಾಯೂರಪ್ಪ ನಿಮ್ಗೆ ಒಳ್ಳೇದ್ ಮಾಡಿ. ಹೋಗ್ಬೇಕು. ಅಪ್ಪನೇ ಮಾಡವಾನಲ್ಲ. ಅಪ್ಪನೇ ಬಡವಾನಲ್ಲ. ಎಲ್ಲೆಲ್ಲಿ ನೋಡಿದರು ಅಲ್ಲಿ ನಿನ್ನ ಕೀರುತಿ.
ಬಡಬಾನಲ. ಗಂಟ ಹಾಕೊಳ್ಳೋದು ಭಾರಿ ಸುಲಭ, ಬಿಚ್ಕೊಳ್ಳೋದು ಭಾರಿ ಕಷ್ಟ. ನೋಡಿ ಇದ್ಯಾ ಬೇಕಾ? ಉಗ್ರನ ಏಟ್ಗೆ ಎದುರೇಟ್ ಹಾಕೋ ಇದ್ಯಾ ಬೇಕಾ? ಮತ್ತಿಲ್ ಬರೋ ಗಂಟ ಹಿಂಗೆ ಬಿದ್ದಿರು ಎಣದಂಗೆ ನೋಡ್ತೀನಿ. ಬರೇ ವೀರಾಂಜಲಿ. ಯಾರಿ ಹೆಣ್ಣು? ಪುಣ್ಯವಂತನು, ನಮ್ಮ ಕಣ್ಣು ತುಂಬುದು. ಬಂಟ ಮಲ್ಲ, ಪಟೇಲ್ರೆ, ದೇವರಪ್ಪ ಆಯ್ತು. ಈ ರಾತ್ರಿ ನಿಮ್ ಸೊಸೆ ಗುರುಗಳ ಸೇವೆಗೆ ಸನ್ನಿಧಾನ ಬರಬೇಕು. ಅಪ್ಪಾಜಿ ಆಯ್ತು ಪುಟ್ಟ, ಈ ಪ್ರಪಂಚದಲ್ಲಿ ಬದುಕಿರ್ಬೇಕು ಅನ್ನೋ ಆಸೆ ಕಟ್ಕೊಂಡ್ಬಿಟ್ರು. ನಮಗಿಂತ ಬಲವಂತರು ಕೇಳಿದ್ದನ್ನ ಕೊಟ್ಬಿಡ್ಬೇಕಪ್ಪ ಪುಟ್ಟ, ಕೊಟ್ಬಿಡ್ಬೇಕು. ಮಾವಯ್ಯ, ನನ್ನ ವಂಶ ಉದ್ಧಾರ ಮಾಡೋಕ್ ಬಂದು ಬೆಳ್ಕೂತಾ ಇದ್ದೀನು. ಒಂದ್ ಚೇಳು ಕೊಡಿತು ಅಂತಿದ್ರಿ, ನನ್ನ ಮನೆ ಕತ್ತಲು ಮಾಡಬೇಡ ತಾಯಿ, ಕತ್ತಲು ಮಾಡಬೇಡ.
ಅವನೇ ಅಂತವನು, ಅವನೇ ಈಗ ನಮ್ದು ಯಾವ್ರು. ಅವನು ಕೊಟ್ರೆ ವರ, ಇಟ್ರೆ ಶಾಪ. ಒಳ್ಳೇದೋ ಕೆಟ್ಟದೋ ಹೋಗುತ್ತಾಯಿ. ಒಬ್ಳೆ ಬಂದ್ಯಾ? ನಿನ್ನ ಹೆಸರು? ತಾಯಿ ಮೇಲಾಣೆ ಮುದ್ದು ಮುದ್ದಾಗಿದ್ಯಾ? ನಮ್ಮ ಅಟ್ಟಿಗೆ ಯಾವ ಕೇಡು ಆಗ್ತಿದಂಗೆ ಕಾಪಾಡ್ಬೇಕು ಬುದ್ಧಿ. ಈ ಊರಿನ ಜನ ನನ್ನ ಮಾತು ಕೇಳೋವರೆಗೂ ಯಾರಿಗೂ ಕೇಳಿಲ್ಲ. ಪಲ್ಲಂಗ ಸಿದ್ಧವಾಗೈತೆ, ನಡಿ ಹೋಗವ. ಅಪ್ಪನೇ ಮಾರುತಿ ಅಪ್ಪನೇ ಮಾರುತಿ अपने मारुति बप्परे जीव ಒಪ್ಪನೆ ಗಂಡು ಒಪ್ಪನೆ ಜೀವನ್ ಜೊತೆ ಸರ್ಸ ಆಡ್ತಿದ್ಯಾ ಮುರುಘ? ನನ್ ಶಿಷ್ಯ ಕೊಡು, ಬಿಟ್ಟುಕೊಡು. ಹೇಳು ಹೇಳು ಮಗ. ಜೀವ ಹೇಳು. ತಕ ಜೀವಾಂಜನಿ ಮನಸ್ಸಲ್ಲಿ ಮುಖ್ಯ ಪ್ರಾಣ ವೀರಾಂಜನಿ ಅಂತ ಅವನ್ನ ಸ್ಮರಣೆ ಮಾಡ್ತಾ ಕುಡಿ ಕುಡಿ. ಒಡೆದು ಬಿಡು ಕಡೆಗೆಯ. ಮಾತಾಡು. ಹೇಳು ಜೀವ ಹೇಳು. ಬಾ ನನ್ನಿಂದೆ. ನಮ್ಮೂರ್ನಲ್ಲಿ ಆ ಉಗ್ರ ಮಾಡ್ತಿರೋ ಅನ್ಯಾಯ ಅಷ್ಟಿಷ್ಟಲ್ಲ ಗುರುಗಳೇ. ಊರ್ ಮುಂದಿರೋ ಆಂಜನೇಯ ಸ್ವಾಮಿಗಿಂತ ಅವನಿಗೆ ಹೆಚ್ಚಿನ ಮರ್ಯಾದೆ, ಹೆಚ್ಚಿನ ಗೌರವ. ಜೀವ, ಆ ಉಗ್ರ ಸಾಮಾನ್ಯನೋದಲ್ಲ, ಮೋಡಿ ವಿದ್ಯೆನೇ ಸಾಧಿಸಿರೋ ಮಹಾಪ್ರಚಂಡ. ಅವನ್ನ ಬಗ್ಗು ಬಡಿಬೇಕಾದ್ರೆ ಮಹಾಪ್ರಭು ಮುಖ್ಯ ಪ್ರಾಣ ವೀರಾಂಜನೇಯ ಒಬ್ಬನಿಂದಲೇ ಸಾಧ್ಯ. ಹೇಳು ಜೀವ, ನೀನು ಸಾಧನೆ ಮಾಡಿ ಆ ಮಹಾಪ್ರಭುನ ಒಲಿಸ್ಕಬಲ್ಯಾ? ಗುರುಗಳೇ, ತಮ್ಮ ಕರುಣೆ ಆಶೀರ್ವಾದ ಸದಾ ನನ್ನ ಮೇಲಿರುವಾಗ ನನಗೆ ಯಾವುದೂ ಅಸಾಧ್ಯವಲ್ಲ.
ಎಲ್ಲಕ್ಕಿಂತ ಮುಖ್ಯ ನಿನ್ನ ಗ್ವಾರಂದ ಗಟ್ಟಿಯಾಗಿರ್ಬೇಕು. ಅದು ಬೆಂಕಿ ಚೆಂಡಾಗಿದೆ ಗುರುಗಳೇ. ಸಾಲು ಮಗ, ಅದು ವಜ್ರದ ಉಂಡಿ ಆಗ್ಬೇಕು. ಮಾಣಿಕ್ಯ ಚಂದಿರನೆ ಮಣಿ ಮುರುಗನು ನೀನೇ, ಎಲ್ಲವೂ ನೀನೇ, ಎಲ್ಲವೂ ನೀನೇ, ಏಟು ನೀನೇ, ಎದುರೇಟು ನೀನೇ. ಪ್ರಭು ಬಡವಾನಲ ಎತ್ತಿಗ ಎತ್ತಿಗ. ದುಗಾ ದುಗಾ ಹೋಯ್ತು ಮುನಿ ನಿನ್ನ ಕಾಯಿ. ಬಡವಾನಲ ನೋಡು, ಇತ್ತಿಗ ಇತ್ತಿಗ. ಹೋಯ್ತು ನಿನ್ನ ಹೆಣ್ಣುಗಾಯಿ. ಶ್ರೀರಾಮಚಂದ್ರ ಪ್ರಭು ಭಲೆ ಮುನಿ ಭಲೆ, ನೀನೇ ಗೆದ್ದೆ. ಶ್ರೀರಾಮಚಂದ್ರ ಪ್ರಭು, ನಿನ್ನ ದಾಸನಿಗೆ ಸೋಲು. ನನ್ನ ಗೆಲುವು ನಿನ್ನದೇ ತಾನೇ ಬಡವನಲ್ಲ ಪ್ರಭು. ಜಾಣ, ಸೋಲು ನನಗೆ, ಗೆಲುವು ನನಗೆ, ಏಟು ನನಗೆ, ಎದುರೇಟು ನನಗೆ. ಗಾಟಿ ಮುದುಕ ನೀನು. ಸಾಟಿ ನಿನ್ನದು, ನಾನು ನೀನಾಡಿಸುವ ಬುಗುರಿ ಬಡಬಾನಲ ಪ್ರಭು. ಬಂಗಾರದ ಬುಗುರಿ ನೀನು, ಬೆಳ್ಳಿ ಚುಕ್ಕಿ ಸುಬ್ರಮಣಿ. ನೀ ಆಡ್ತಲೇ ಇರು, ಸೂರ್ಯ ಚಂದ್ರ ಇರೋವರೆಗೂ ನೀ ತಿರುಗುತ್ತಲೇ ಇರು, ನಾ ತಿರುಗಿಸ್ತಾನೆ ಇರ್ತೀನಿ. ನಿನ್ನ ಅನುಗ್ರಹ ಪ್ರಭು, ನಿನ್ನ ಅನುಗ್ರಹ. ಗುರುಗಳೇ, ಇದೆಲ್ಲ ಸಾಧ್ಯವೇ? ನಿಜವೇ? ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋನ್ಗೆ ಈ ಪ್ರಪಂಚದಲ್ಲಿ ಯಾವುದು ಅಸಾಧ್ಯ ಅಲ್ಲ ಜೀವ. ಈಗ ನನ್ನ ಎದುರು ಕುಂತ್ಕೊಂಡು ತಾನೂ ಆಡ್ತಾ ನನ್ನೂ ಆಡುತ್ತಿದ್ದವರು ಯಾರು ಅಂತ ತಿಳ್ಕೊಂಡೆ. ನನ್ನ ಚಿತ್ತ ಶಕ್ತಿ, ಮೈ ವಿಲ್ ಪವರ್. ಅನುಮಾನ ಬೇಡ ಜೀವ. ನೀನು ಕೆಚ್ಚಿನಿಂದ ಹಠ ಹಿಡಿದು ಸಾಧಿಸೋದಾದ್ರೆ ನಿನಗೂ ದತ್ತಾನೆ ಮಹಾಪ್ರಭು ವೀರಾಂಜನೇಯ. ಗುರುಗಳೇ, ತಕ್ಕೋಕ್ ಮುಂಚೆ 10 ತರ ಪರೀಕ್ಷೆ ಮಾಡ್ತಾನೆ. ಆಸೆ ತೋರಿಸ್ತಾನೆ, ಹೆದರಿಸ್ತಾನೆ. ನೀನು ಯಾವುದಕ್ಕೂ ಜಗ್ಗದೆ ಪಟ್ಟು ಹಿಡಿದ್ರೆ ಮಾತ್ರ ಬೆಳಕಿನ ಹೊಳೆಯಾಗಿ ಇಲ್ಲಿ ಬಂದು ಸೇರ್ತಾನೆ. ಆಗ ಎದುರಾಳಿಗಳ ಕಣ್ಣಿಗೆ ನೀನೇ ಬಡಬಾನಲ. ಅಂದ್ರೆ ಜ್ವಾಲಾಮುಖಿ ಆಗ್ತೀಯ. ಉಗ್ರನಂಥವ್ರು 100 ಜನ ಬಂದ್ರು ಬೆಂಕಿಯಲ್ಲಿ ಬಿದ್ದು ಪತಂಗದ ಹಾಗೆ ಸುಟ್ಟು ಬೂದಿ ಆಗ್ತಾರೆ.
ನಾಳಿದ್ದು ತುಂಬಾ ಒಳ್ಳೆ ದಿನ. ಆಯ್ತವಾರ ಅಮಾವಾಸ್ಯೆ. ನಿನ್ನ ವಾರಂದ ಗಟ್ಟಿ ಇದ್ದು ಒಂದು ಪಕ್ಷ ಪೂರ ಸ್ವಾಮಿನ ಶ್ರದ್ಧೆಯಿಂದ ಪೂಜೆ ಮಾಡಿದ್ರೆ ಮುಂದಿನ ಹುಣ್ಣಿಮೆ ಸ್ವಾಮಿ ನಿನಗೆ ಒಲಿತಾನೆ. ಅವ್ರ ವಿಷಯ ಒಂದು ಗೊತ್ತಾಗ್ಲಿಲ್ಲ. ಅವ್ರೆಲ್ಲಿದ್ದಾರೋ, ಏನ್ ಮಾಡ್ತಾ ಇದ್ದಾರೋ? ಏನು ಯೋಚನೆ ಮಾಡ್ಬೇಡಮ್ಮ. ನಮ್ಮ ವಿಶ್ವ ತುಂಬಾ ಛಲಗಾರ, ಹಿಡಿದ ಕಾರ್ಯ ಸಾಧಿಸ್ಕೊಂಡೇ ಬರ್ತಾನೆ. ನಮ್ಮ ನಂಬೋದ್ರಿ ಅವನಿಗೆ ಸರಿಯಾದ ದಾರಿನೇ ತೋರಿಸಿರ್ತಾನಮ್ಮ. ಮನೇಲಿ ನಮ್ಮ ಅಪ್ಪಾಜಿ ಅತ್ತೆ ಮಾವ ಎಲ್ರು ಅವರನ್ನೇ ಹಂಬಲಿಸ್ತಾ ಇದ್ದಾರೆ. ನೋಡಮ್ಮ, ಎಲ್ಲರ ಹಂಬಲ ಹರಿಕೆಯಾಗಿ ವಿಶ್ವನ ಕಾಪಾಡುತ್ತೆ ಅಮ್ಮ. ನಾಳೆಯಿಂದ ಪ್ರತಿದಿನ ವಿಶ್ವ ಹಿಂದಿರುಗಿ ಬರೋವರೆಗೂ ಒಂದು ವ್ರತ ಹೇಳಿ. ನಾನೊಂದು ಶ್ಲೋಕದ ಪುಸ್ತಕ ಕೊಡ್ತೀನಿ, ಅದನ್ನು ಪ್ರಾರ್ಥನೆ ಮಾಡು. ಆ ಸ್ವಾಮಿ ಒಳ್ಳೇದು ಮಾಡ್ತಾನೆ. ಆಂಜನೇಯ, ನೀನೇ ಕಾಪಾಡ್ಬೇಕಪ್ಪ. ಹೋಗಿ ಸಮುದ್ರದಲ್ಲಿ ಸ್ನಾನ ಮಾಡಿ ಬರುವಾಗ ಈ ಮಡಿ ಉತ್ತಮ. ಅಪ್ಪಣೆ ಗುರುಗಳೇ. ಹಾಗೆ ಈ ಚೌಕದಲ್ಲಿ ಒಂದ್ ಸ್ವಲ್ಪ ಒದ್ದೆ ಬರಲು ತಗೊಂಬ. ಆಗ್ಲಿ ಗುರುಗಳೇ. ಅಪ್ಪನೇ ಮಾರುತಿ ಮಾರುತಿ. ಬಂದ್ಯಾ? ಆ ಮರಳ ಇಲ್ಲ ಹಾಕು. ಚೆನ್ನಾಗಿ ಕಲ್ಸು. ಹಾಗೆ ನಿನ್ನ ಮನಸ್ಸಲ್ಲಿ ಮೂಡೋ ಹಾಗೆ ವೀರಾಂಜನೇಯ ಮೂರ್ತಿನ ಮಾಡು. ಭಲೆ ಮೂರ್ತಿ ಸುಂದರವಾಗಿ ಮೂಡಿ ಬಂತು. ಈಗ ಪ್ರಭುನ ಮೂರ್ತಿನ ಪೀಠದ ಮೇಲಿಟ್ಟು ಅರಿಶಿನ ಕುಂಕುಮದಿಂದ ಅಲಂಕಾರ ಮಾಡು. ಮತ್ತೆ ಯಜ್ಞೋಪವೀತವನ್ನು ಹಾಕು. ಈಗ ವೀರಾಂಜನೇಯನ್ನ ಒಲಿಸ್ಕೊಳ್ಳೋದಕ್ಕೆ ಸಾಧಕವಾದಂತಹ ಮಂತ್ರನ ನಿಂಗೆ ಉಪದೇಶ ಮಾಡ್ತೀನಿ. ನಮೋ ಬಡಬಾನಲ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು. ಆವಾಹಯಾಮಿ ಆವಾಹಯಾಮಿ ಆವಾಹಯಾಮಿ. ಗಮನ ಇಟ್ಟು ಕೇಳು ಜೀವ. ಪ್ರತಿದಿನ ಸ್ವಾಮಿ ಮೂಡೋ ಹೊತ್ತಿಗೆ ಎದ್ದು ಮಡಿ ಉಟ್ಟು ಹೀಗೆ ವೀರ್ಮಂಡಿಗಾಲ ಕೂತ್ಕೊಂಡು ನಿನಗೆ ಉಪದೇಶ ಮಾಡಿರೋ ಮಂತ್ರನ ಏಕಾಗ್ರತೆಯಿಂದ ಪಠಿಸ್ಬೇಕು. ಸ್ವಾಮಿ ವೀರಾಂಜನೇಯ ಮೂರ್ತಿ ನಿನ್ನ ಮನಸ್ಸಲ್ಲಿ ನಿಚ್ಚಳವಾಗಿ ಮೂಡಿದಾಗ ಕಣ್ಣು ಮುಚ್ಚಿ ಧ್ಯಾನ ಮಾಡೋದಕ್ಕೆ ಆರಂಭ ಮಾಡಬೇಕು. ಹಾಗೆ ನೀ ಕಣ್ಣು ಮುಚ್ಚಿದ್ದಾಗ ಏನೇನೋ ಘಟನೆ ನಡೆದಂಗಾಗ್ಬೋದು. ಆ ಕ್ಷಣಕ್ಕೆ ಅದು ನಿಜ ಅಂತ ಅನ್ಸಿದ್ರು
ಅದೆಲ್ಲ ಈ ಪ್ರಭುವನ ಮಾಯೆ. ಹೆದರಬಾರ್ದು ಜೀವ, ಕಣ್ಣೀಬಾರ್ದು, ಯಾವ ಕಾರಣಕ್ಕೂ ನಿದ್ದೆ ಮಾಡಬಾರ್ದು. ಎಚ್ಚರಿಕೆ ಜೀವ, ನಿನ್ನ ವ್ರತ ಭಂಗವಾದ್ರೆ ನೀನು ಮೊದಲು ಹಾಗಾಗಲ್ಲ. ನಿನ್ನ ಜೀವಕ್ಕೆ ಆಪತ್ತು. ಮಗ ನಮೋ ಬಡಬಾನಲ ಅಪ್ರತಿಮ ವಿಕ್ರಮ ಮಮ ಅನುಗ್ರಹಂ ಕುರು ಮಮ ಅನುಗ್ರಹಂ ಕುರು ಆವಾಹಯಾಮಿ ಆವಾಹಯಾಮಿ. ಇಚ್ಛಾಫಲ ಪ್ರಾಪ್ತಿರಸ್ತು ಜೀವ, ಇಚ್ಛಾಫಲ ಪ್ರಾಪ್ತಿರಸ್ತು. ಸ್ವಾಮಿಗಳೇ, ನಿಮ್ಮನ್ನು ಹುಡ್ಕೊಂಡು ಆ ಆಂಜನೇಯ ಸ್ವಾಮಿ ದೇವಸ್ಥಾನದಾಗೆ ನಗಾರಿ ಬಾರಿಸ್ತಾರಲ್ಲ ಅವನು ಅವನು ಹೆಂಡ್ರನ್ ಕರ್ಕೊಂಡ್ ಬಂದವನೇ. ತಾಯಿ ತಾವು ಕರ್ಕೊಂಡ್ ನಡಿ, ಬರ್ತೀನಿ. ಆಯ್ತು ಸ್ವಾಮಿ. ಕಾಪಾಡ್ಬೇಕು, ಕಾಪಾಡ್ಬೇಕು. ಯಾರನ್ನು ಕಾಪಾಡಬೇಕು? ಮಗಿಗೆ ಹುಷಾರಿಲ್ಲ, ಅದಕ್ಕೆ ದ್ಯಾವ್ರ ಪಾದದಲ್ಲಿ ಹಾಕುವ ಅಂತ ಬಂದು. ಬಂದ್ಯಾ? ಇಲ್ಲಿಗೆ ಯಾಕೆ ಬಂದೆ? ಮಗಿನ ಆ ಕಲ್ಲಾಂಜನೇಯನ ಗೊಂಬೆ ಮುಂದೆ ಮಡಗ್ಬೇಕಾಗಿತ್ತು. ನಮ್ಮೂರಿಗೆ ತಾವೇ ಅಲ್ವಾ ದ್ಯಾವ್ರು? ಬಲಾರಿ ಎಣ್ಣೆ, ನಿನ್ನ ಕಾರ್ಯ ನೆರವೇರ್ತು ಅಂತ ತಿಳ್ಕೊ. ನೀವಿಬ್ಬರು ತಾಯಿ ಮುಂದೆ ಕುಂತ್ಕೊಳ್ಳಿ. ಮಗಿನ ನಿನ್ ಗಂಡನ್ ತೊಳೆ ಮ್ಯಾಗ ಮಡ್ಗು. హ్రీం 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 స్తంభనం. హ్రీం 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 వశం. ಈಗ ನೀನಿರೋದು ನನ್ನ ಸುಖಕ್ಕೆ. ನಾ ಕೇಳುವೆಣ್ಣೆ, ನೀನು ಹುಟ್ಟಿರೋ
ಕೈಯಲ್ಲಿರೋ ಮೈಲ್ಗೆನ ತೆಗಿ. ಪಲ್ಲಂಗ ನಮಗೋಸ್ಕರ ಸಿದ್ಧವಾಗಿ ನಡಿ ಹೋಗ. ಭಗವಂತ ಪಾರ್ ಮಾಡ್ದ. ಮುತ್ತೈನವ್ರಿಗೆ ನಾವು ಎಷ್ಟು ಕೃತಜ್ಞತೆ ಅರ್ಪಿಸಿದ್ರು ಸಾಲದು. ಪುಷ್ಪ, ಸುಮಿತ್ರಾ, ಈ ವಿಷಯ ವಿಶ್ವಾಪರವರೆಗೂ ನಮ್ಮಲ್ಲೇ ಗುಟ್ಟಾಗಿರ್ಲಿ. ಯಾವ ಕಾರಣದಿಂದಲೂ ಹೊರಗಡೆ ಬರೋದು ಬೇಡ. ಈಗಲೇ ಉಗ್ರೇನು ಗೊತ್ತಾದ್ರೆ ಅನಾಹುತವಾಗೋ ಸಂಭವ ಉಂಟು. ಈಗ ನನ್ನ ಮಗ ಗೆದ್ದೇ ಬರ್ತಾನೆ. ಆ ಚಂಡಾಲನ ತಕ್ಕ ಪಾಠ ಕಲಿಸ್ತಾನೆ.
ಅಲಾರೆ ಅಪ್ಪರೇ ಜೀವ. ತಮ್ಮ ದಯೆಯಿಂದ ನಾನು ಧನ್ಯನಾದೆ. ಲಭ್ಯ ನಿನ್ಗಿತ್ತು, ಆಯ್ತು. ಇದನ್ನ ಯಾವಾಗ್ಲೂ ನಿನ್ ಜೊತೆಲೆ ಮಡಿಕೊಂಡಿರು. ತೀರಾ ವಿಪತ್ತಿನ ಸಮಯದಲ್ಲಿ ಹಾಲಲ್ಲಿ ಹಾಕಿ ಎದುರದೆ ಕುಡಿದು ಈ ಮೂರ್ತಿನ ನಿನ್ ಜೊತೆಲೆ ತಗೊಂಡೋಗಿ ದೇವ್ರ ಮನೆಯಲ್ಲಿ ಸ್ಥಾಪನೆ ಮಾಡು. ಹೋಗಬಾ ಜೀವ, ಅಲ್ಲಿ ತುಂಬಾ ಜೀವಗಳು ನಿನ್ನ ಸಲುವಾಗಿ ಕಾಯ್ತಾವೆ. ಹೋಗ್ಬಾ.